ನನ್ನ ಕ್ಷಮಿಸ್ಬಿಡು ಶಿವರಾಜು, ನಿನ್ನ ಮಾತು ನನಗೆ ಉಳಿಸ್ಕೊಳಕ್ಕಾಗಲಿಲ್ಲ. ಅಲ್ಲ ಮಾವಯ್ಯ, ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅಂತ ಹೇಳಬೇಕಿತ್ತು. ಹೇಳಿದೆ ಶಿವರಾಜು, ಬಿಲ್ಕುಲ್ ಆಗಲ್ಲ, ನಾನು ಬರಲ್ಲ ಅಂತ ಹೇಳಿಬಿಟ್ಲು. ಅದಕ್ಕೆ ತಕ್ಕ ಹಾಗೆ ಅವರಮ್ಮ ಅವಳ ಪರವಾಗಿ ನಿಂತು ಅವಳನ್ನ ಹೋಗ್ಬೇಡ ಅಂತ ಹೇಳಿ ತಲೆ ಕೆಡಿಸ್ಬಿಟ್ಲು. ನಾನು ಎಷ್ಟೆಲ್ಲ ಹೇಳಿದ್ರು ಕೇಳಿಲ್ಲ ಶಿವರಾಜು. ಅವಳಿಗೆ ಕಾಲಿಗೆ ಬೀಳೋದು ಒದ್ದೇ ಬಾಕಿ, ಆದರೂ ಅವಳು ಕೇಳಲಿಲ್ಲ. ಕರೆಯೋ ರೀತಿ ಕರೆದಿದ್ರೆ ನಾನು ಬರ್ತಿದ್ದೆ. ಬಾ ಜ್ಯೋತಿ, ನಾನು ಹೇಳಿಲ್ವಾ ಜ್ಯೋತಿ ಬಂದೇ ಬರ್ತಾಳೆ ಅಂತ? ಬಾ ಹೋಗೋಣ. ನೀನು ನಾನ್ ಹೇಳಿದ ಜಾಗಕ್ಕೆ ಬರಲ್ಲ ಅಂದ್ಮೇಲೆ ನಾನ್ ಯಾಕೆ ನೀನ್ ಹೇಳಿದ ಜಾಗಕ್ಕೆ ಬರ್ಬೇಕು? ಏನು ಹೇಳ್ತಾ ಇದೆಯಾ ಜ್ಯೋತಿ? ನಾನು ಎಲ್ಲಿಗೆ ಬರಬೇಕಿತ್ತು? ಪಂಚಾಯ್ತಿ ಕಟ್ಟೆಗೆ. ನಾನೇ ಪಂಚಾಯ್ತಿಗೆ ಕರೆದೆ, ನೀವು ಬರಲಿಲ್ಲ. ಲಾಯರ್ ಮೂಲಕ ನೋಟಿಸು ಕೊಟ್ಟೆ, ಆವಾಗ್ಲೂ ಬರಲಿಲ್ಲ. ನೆಕ್ಸ್ಟ್ ನಿಮ್ಮನ್ನ ಕೋರ್ಟ್ ಕರೆಯೋ ಹಾಗೆ ಮಾಡ್ಬೇಕಾಗತ್ತೆ. ಜ್ಯೋತಿ, ಈಗದೆಲ್ಲ ಯಾಕೆ? ದೇವಸ್ಥಾನಕ್ಕೆ ಹೋಗಿ ಬಂದ್ಮೇಲೆ ಕೂತು ಮಾತಾಡಿದ್ರೆ ಆಯ್ತು. ಬಾ ಹೋಗೋಣ. ಸಾಕ್ ನಿಲ್ಸು ನಿನ್ ಬಯಲ್ನಾಟಕನ. ನೀವೆಲ್ಲ ಸೇರ್ಕೊಂಡು ಎಷ್ಟೊಂದೆಲ್ಲ ನಾಟಕ ಮಾಡ್ತೀರಾ, ನನ್ ಮನ್ಸು ಬದಲಾಯಿಸೋಕೆ ಎಷ್ಟೊಂದೆಲ್ಲ ಸರ್ಕಸ್ ಮಾಡ್ತೀರಾ ಅಂತ ನನಗ್ ಚೆನ್ನಾಗಿ ಗೊತ್ತು. ಆದ್ರೆ ಈ ಜ್ಯೋತಿ ನಿಮ್ ನಾಟಕಕ್ಕೆಲ್ಲ ಬಗ್ಗೋಳಲ್ಲ. ನಾನಿವತ್ತಿಗಿಲ್ ಬಂದಿದ್ದು ಸಂತೋಷವಾಗಿ ನಿಮ್ ಜೊತೆ ಟೆಂಪಲ್ ರನ್ ಮಾಡಕ್ಕಲ್ಲ, ಎರಡರಲ್ಲೊಂದು ತೀರ್ಮಾನ ಮಾಡ್ಕೊಂಡೇ ಹೋಗಕ್ಕೆ. ಏನೇನಿಂದು ಬಾಯಿ ಮುಚ್ಕೊಂಡು ದೇವಸ್ಥಾನಕ್ಕೆ ನಡಿ. ಆಗಲ್ಲ. ಮೊದಲಿಗೆ ನಿಮ್ಮ ಮೊಮ್ಮಗನ್ಗೆ ನಾನ್ ಕರೆಯೋ ಜಾಗಕ್ಕೆ ಬರಕ್ ಹೇಳಿ, ಆಮೇಲೆ ನೀವುಗಳು ಕರೆಯೋ ಜಾಗಕ್ಕೆ ನಾನು ಬರ್ತೀನಿ. ಈಗ ನೀನು ದೇವಸ್ಥಾನಕ್ಕೆ ಬರೋದಿಲ್ಲ. ಬರಲ್ಲ. ಪಂಚಾಯ್ತಿಗೆ ಬಂದು ಡಿವೋರ್ಸ್ ಕೊಡಿ ಅಂತ ಕೇಳಿದಾಗ ನಿಮ್ಮ ಮೊಮ್ಮಗ ಬಂದಿಲ್ಲ ಅಂದ್ಮೇಲೆ ನೀವೆಲ್ಲ ಸಂಧಾನ ಮಾಡಕ್ ಕರೀತಿದ್ದೀರಾ ಅಂದ್ಮೇಲೆ ನಾನು ಯಾಕೆ ಬರ್ಲಿ? ಏ ಜ್ಯೋತಿ, ಇದನ್ನ ಅಲ್ಲೇ ಹೇಳಬೇಕಾಗಿತ್ತು ತಾನೆ, ಇಲ್ಲಿ ಬಂದು ಹೇಳ್ತಾ ಇದೀಯಾ? ನೀ ಬಂದಿದ್ದು ನೋಡಿ ನನ್ನ ಮಗಳು ಬದಲಾಗಿದ್ದಾಳಂತ ನಾವೆಲ್ಲರೂ ಎಷ್ಟು ಖುಷಿ ಪಟ್ಟಿದ್ವಿ. ಆದ್ರೆ ನೀನು? ಹಾ ಅಪ್ಪ, ನಾನು ಬದಲಾಗಿದ್ದೀನಿ. ನಾನು ಬದಲಾಗಿರೋದಕ್ಕೇನೆ ಹೀಗೆ ನಡ್ಕೊಳ್ತಾ ಇರೋದು. ಆ ರೀತಿ ಬದಲಾಯಿಸಿದ್ ಯಾರು? ಇವರೇ ತಾನೆ.